ಓಹೋ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಟೈಟಲ್ ಆ್ಯಂಡ್ ತಮ್ಮನೇಲಿ ನೋಡಿರ್ತೀರಾ ಇವತ್ತಿನ ವಿಡಿಯೋ ಏನು ಅಂತ ಅಂದ್ಬಿಟ್ಟು. ನಾವು ಇವತ್ತು ಟೀಮ್ ಔಟಿಂಗ್ಗೆ ಹೋಗ್ತಾ ಇದ್ದೀವಿ. ಹೋಗ್ತಿರೋ ಪ್ಲೇಸ್ ಬಂದು ರಾಮನಗರ ಹತ್ರ ಇರೋ ಶಿಲಾಂಧರ ರೆಸಾರ್ಟ್. ಬ್ಯಾಂಗ್ಳೂರಿಂದ ಇಲ್ಲಿಗೆ ನಮಗೆ 2 hours ಜರ್ನಿ ಆಗುತ್ತೆ. ಆನ್ ದ ವೇ ತುಂಬ ಚಳಿ ಆಗ್ತಿತ್ತು ಅಂದ್ಬಿಟ್ಟು ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಟೀ ಕುಡಿದು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಆನ್ ದ ವೇ ಹೋಗ್ತಾ ಅಕ್ಕಪಕ್ಕ ಗಿಡ ಮರಗಳು ಬೆಟ್ಟಗಳನ್ನೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು. ಫೈನಲಿ ರೆಸಾರ್ಟ್ ಕೂಡ ಬಂದೇ ಬಿಡ್ತು. ಗೈಸ್, ನಾನಂತೂ ಫಸ್ಟ್ ಟೈಮ್ ರೆಸಾರ್ಟ್ ಬರ್ತಾ ಇರೋದು. ಸೊ ರೀಲ್ಸಲ್ಲೆಲ್ಲ ನೋಡಿದೆ, ಬಟ್ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇತ್ತು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಆ್ಯಕ್ಟಿವಿಟೀಸ್ ಆಡೋದಕ್ಕಂತೂ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೆ. ಗೈಸ್, ನಾವು ಎಂಟರ್ ಆಗ್ತಿದ್ದಂಗೆ ನನಗಂತೂ ಶಾಕ್ ಆಯಿತು ಆ್ಯಂಡ್ ಕನ್ಫ್ಯೂಸ್ ಕೂಡ ಆಯಿತು. ನಾವು ರೆಸಾರ್ಟಿಗೆ ಬಂದಿದ್ದೀವ ಅಥವಾ ಎಲ್ಲಾದರೂ ಗುಹೆ ಒಳಗಡೆ ಬಂದುಬಿಟ್ಟಿದ್ದೀವ ಅಂತ. ಚೆನ್ನಾಗಿದೆ ಅಲ್ಲ ಒಂಥರ. ಗೈಸ್, ಇದು ಬ್ರೇಕ್ಫಾಸ್ಟ್ ಕೌಂಟರ್. ಸೊ ಈಗ ಇಲ್ಲಿ ವೆಲ್ಕಮ್ ಡ್ರಿಂಕ್ ಇಟ್ಟಿದ್ದಾರೆ. ಹೋಗ್ತಾನೆ ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಈ ತರ ಒಂದು ಬ್ಯಾಂಡ್ ಕೊಟ್ಟರು. ರೆಸಾರ್ಟ್ ಮ್ಯಾನೇಜರ್ ಇವರೇ. ನನ್ನ ಮೇಲೆ ಆಣೆ ಇಟ್ಟು ನಾನಾ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಸೊ ಗೈಸ್, ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಅದಕ್ಕೆ ಬಂದಿರೋದು ಹೇಳು. ಬಂದಿರೋದೇ ತಿನ್ನೋದಕ್ಕೆ. ಮತ್ತೆ ಕೊಟ್ಟಿರೋ ಕಾಸು ವಸೂಲಿ ಮಾಡೋದು ಬೇಡವಾ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಗೈಸ್, ಇದು ನಮ್ಮ ಬ್ರೇಕ್ಫಾಸ್ಟ್. ಸೊ ಇಲ್ಲಿ ಇಡ್ಲಿ, ಆಮೇಲೆ ಪಲಾವ್, ಉಪ್ಪಿಟ್ಟು, ಆಮೇಲೆ ಇದು ಕೇಸರಿ ಬಾತ್ ಚಟ್ನಿ. ಆಫೀಸಲ್ಲೇ ಕೊಡ್ತಿದ್ರು ತಾನೇ, ಆಫೀಸಲ್ಲೇ ಸಿಗ್ತಾ ಇತ್ತು ನಮ್ಮ ಬ್ರೇಕ್ಫಾಸ್ಟ್. ನಾವು ಆಫೀಸಲ್ಲಿ ತಿನ್ನೋ ಬ್ರೇಕ್ಫಾಸ್ಟ್ನ ಇಲ್ಲಿ ರೆಸಾರ್ಟಲ್ಲಿ ಬಂದು ತಿಂತಾ ಇದ್ದೀರಿ ಇವತ್ತು. ಆಲ್ ಥ್ಯಾಂಕ್ಸ್ ಟು ದಿಸ್ ಗಾಯ್. ಸೊ ಗೈಸ್, ಈಗ ತಿಂಡಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ಗೈಸ್, ಇಲ್ಲಿಂದ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಲ್ಲೇನೋ ಬಾಲ್ ಇದೆ, ಏನಂತ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀವಿ. ಗೈಸ್, ಇಲ್ಲಿ ಪೂಲ್ ಇದೆ. ಇದು ಕಿಡ್ಸ್ ಏರಿಯಾ ಅನ್ಸುತ್ತೆ. ಸೊ ಬಾಲ್ ನೋಡಿ, ಇದನ್ನ ಆಡ್ಬೇಕು ಗೈಸ್. ಆ್ಯಂಡ್ ಇಲ್ಲಿ ನೋಡಿ ದೊಡ್ಡ ಬೆಟ್ಟ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ. ಸೊ ಇವತ್ತಿನ ವಿಡಿಯೋ ಏನಂತ ಅಂದ್ಬಿಟ್ಟು ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಇವತ್ತು ನಾವು ಶಿಲಾಂಧರ ರೆಸಾರ್ಟ್ಗೆ ಬಂದಿದ್ದೀವಿ. ಸೊ ನಾವು ಬಂದಿರೋದು ನಮ್ಮ ಟೀಮ್ ಜೊತೆ, ಅಂದರೆ ನಾನು ವರ್ಕ್ ಮಾಡ್ತೀನಲ್ಲ, ಕೊಲೀಗ್ಸ್ ಜೊತೆ ಬಂದಿದ್ದೀನಿ. ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಅಂದ್ಬಿಟ್ಟು ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾನು ಈಗ ತೋರಿಸ್ತೀನಿ. ಆ್ಯಂಡ್ ರೆಸಾರ್ಟ್ ಅಂತೂ ಸಕ್ಕತ್ತಾಗಿದೆ. ಇದು ಬಂದು ಲೊಕೇಟ್ ಆಗಿರೋದು ರಾಮನಗರ ಹತ್ರ. ಸೊ ನೀವು ಕೂಡ ವಿಸಿಟ್ ಮಾಡಿ, ನಾನು ಎಲ್ಲ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿದ ಆಯಿತು. ಸೊ ಬ್ರೇಕ್ಫಾಸ್ಟ್ ಮಾಡಿ ಅದಾದಮೇಲೆ ಇವಾಗ ನಾವು ಲಾಕರ್ಸ್ ಎಲ್ಲ ಹತ್ರ ಹೋಗಿ ಅದನ್ನು ಇಟ್ಟು ಅದಾದಮೇಲೆ ನಾವು ಆ್ಯಕ್ಟಿವಿಟೀಸ್ ಆಡೋದಕ್ಕೆ ಹೋಗ್ತೀವಿ. ಸೊ ಆ ಆ್ಯಕ್ಟಿವಿಟೀಸ್ ಆಡೋವಾಗ ನಾನು ನಿಮಗೆ ಸಿಗ್ತೀನಿ ಗೈಸ್. ಗೈಸ್, ಎಷ್ಟು ಸಕ್ಕತ್ತಾಗಿದೆ ಅಂದರೆ ಈ ಪ್ಲೇಸು ಸಕ್ಕತ್ತಾಗಿ ಕಾಣಿಸ್ತಿದೆ ಗೈಸ್. ಫೋನಲ್ಲಿ ಏನು ಅಷ್ಟು ನೀಟಾಗಿ ಕಾಣಿಸಿಲ್ಲ, ಬಟ್ ರಿಯಲಾಗಿ ನೋಡೋದಕ್ಕೆ ಮಸ್ತಾಗಿ ಕಾಣಿಸ್ತಿದೆ ಗೈಸ್. ಇಲ್ಲೆಲ್ಲ ಫೋಟೋಸ್ ಎಲ್ಲ ತಕ್ಕೋತಾ ಇದ್ದಾರೆ. ನಾನಂತೂ ನೇಚರ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಗೈಸ್. ಸಖತ್ತಾಗಿದೆ ಪ್ಲೇಸ್ ಅಂತೂ. ವೀಕ್ ಡೇಸ್ ಎಲ್ಲ ಕೆಲಸ ಮಾಡಿ ಟಯರ್ಡ್ ಆಗಿ ವೀಕೆಂಡ್ಸಲ್ಲಿ ಎಲ್ಲಾದರೂ ಬ್ಯಾಂಗ್ಳೂರಿಂದ ಔಟ್ಸೈಡ್ ಸ್ವಲ್ಪ ನೇಚರ್ ಇರೋ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಿದ್ರೆ ಈ ಪ್ಲೇಸ್ ಅಂತೂ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ಈ ರೆಸಾರ್ಟ್ ವಿಶೇಷ ಏನಂತಂದರೆ ಎಲ್ಲಿ ನೋಡಿದ್ರು ನಿಮಗೆ ಮರ ಗಿಡ ಬೆಟ್ಟಗಳೇ ಕಾಣಿಸುತ್ತೆ. ನಾನು ಹಿಂದೆ ಎಲ್ಲ ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿದೆ ವ್ಯೂ ಅಂತ ಅಂದ್ಬಿಟ್ಟು. ಸೊ ನೇಚರ್ ಲವರ್ ಯಾರಾದರೂ ಆಗಿದ್ರೆ ಈ ರೆಸಾರ್ಟ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೊಂಡು ಅದಾದಮೇಲೆ ನಾವು ಹೊರಟಿದ್ದೆ ಆ್ಯಕ್ಟಿವಿಟೀಸ್ ಆಡೋದಕ್ಕೆ. ಪ್ಯಾಕೇಜ್ ವಿಷಯಕ್ಕೆ ಬಂದರೆ ಡೇ ಪ್ಯಾಕೇಜ್ ನಮಗೆ 1200 ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನಮಗೆ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್, ಅನ್ಲಿಮಿಟೆಡ್ ಲಂಚ್ ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇರುತ್ತೆ. ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳಬೇಕಂತಂದರೆ ಇಂಡೋರ್ ಮತ್ತು ಔಟ್ಡೋರ್ ಆ್ಯಕ್ಟಿವಿಟೀಸ್ ಮಾತ್ರ ನಮಗೆ ಫ್ರೀ ಇರುತ್ತೆ ಗೈಸ್. ಇನ್ನು ಮಿಕ್ಕಿದ್ದೆಲ್ಲ ಕೂಡ ನಾವು ಪೇ ಮಾಡಿ ಆಡಬೇಕಾಗುತ್ತೆ.
ಟಾರ್ಗೆಟ್ ಶೂಟಿಂಗ್ ಮುಗಿಸ್ಕೊಂಡು ನಾವು ಬಂದಿದ್ದು ಜೈಂಟ್ ಸ್ವಿಂಗ್ ಆಡೋಣ ಅಂತ. ಆ್ಯಕ್ಚುಲಿ ನಾವು 3 ಆಡಬೇಕು ಅಂತ ಡಿಸೈಡ್ ಮಾಡಿ ಬಂದಿದ್ವಿ. ಬಟ್ ಏನಂತಂದರೆ 2 ಮೆಂಬರ್ಸ್ನ ಅಷ್ಟೇ ಕೂರಿಸ್ಬೇಕು ಅಂತ ಹೇಳಿದರು. ಬಟ್ ನನಗೆ ಆ ವ್ಯೂ ನೋಡ್ತಾ ನನಗೆ ಯಾಕೋ ಭಯ ಬಂದ್ಬಿಡ್ತು. ಸೊ ಅದಕ್ಕೆ ನಾನು ಆಡಲ್ಲ ಅಂತ ಹೇಳ್ಬಿಟ್ಟೆ. ಫೈನಲಿ ಇವರಿಬ್ಬರು ಗಟ್ಟಿ ಮನ್ಸು ಮಾಡಿ ಆಡೋದಕ್ಕೆ ಹೋದರು. ಗೈಸ್, ಈ ಗೇಮ್ ನೋಡೋದಕ್ಕೆ ಈಸಿ ಅನಿಸುತ್ತೆ, ಬಟ್ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಗೈಸ್. ಸೊ ಅವ್ರು ಕಿರ್ಸ್ತಾ ಇದ್ದಂಗೆ ನನಗೇನೆ ಒಂಥರ ಭಯ ಆಗ್ತಿತ್ತು. ಆ್ಯಂಡ್ ಅವ್ರನ್ನ ನೋಡಿ ನಾನು ತುಂಬ ಎಂಜಾಯ್ ಮಾಡ್ತಿದ್ದೆ. ಸೊ ತುಂಬ ಇಷ್ಟ ಆಯಿತು. ಜೈಂಟ್ ಸ್ವಿಂಗ್ ಮುಗಿಸ್ಕೊಂಡು ನಾವು ಬಂದಿದ್ದು ಈ ಗೇಮ್ ಆಡೋದಕ್ಕೆ. ಈ ಗೇಮ್ ನೇಮ್ ಏನಂತ ನನಗೆ ಗೊತ್ತಿಲ್ಲ, ಬಟ್ ನಾನು ರೀಲ್ಸಲ್ಲೆಲ್ಲ ಕೂಡ ನೋಡಿದ್ದೆ. ಸೊ ಇದಂತೂ ನೆಕ್ಸ್ಟ್ ಲೆವೆಲ್ 360 ಆ್ಯಂಗಲಲ್ಲೂ ಫುಲ್ ತಿರ್ಗಿಸ್ಬಿಡುತ್ತೆ. ಸೊ ಅದಂತೂ ನನಗೆ ಗೊತ್ತಿತ್ತು. ಸೊ ಅದಕ್ಕೆ ನಾನು ಈ ಗೇಮ್ನ ನಾನು ಆಡೋದಕ್ಕೆ ಹೋಗಲಿಲ್ಲ. ನಮ್ಮ ಮುಂದೆ ಬಂದು ಯಪ್ಪ ಹೆಂಗಿತ್ತು ನನ್ನ ಕೈಲಿ ಆಯ್ತಾ ಇಲ್ಲ. ಹೇಳಿ ಹೆಂಗಿತ್ತು ಅಂತ. ಸ್ಪೀಚ್ಲೆಸ್ ಗಿಳಿಬೇಕಾದ್ರೆ ಒಳಗಡೆ ಹಾಕೊಂಡು ಮಾತೇ ಬರ್ತಿಲ್ಲ ಗೈಸ್ ಅವ್ರಿಗೆ ಗೇಮ್ ಆಡ್ಬಿಟ್ಟು. ಅಷ್ಟೇ. ನಿಮ್ದು ಹೆಂಗಿತ್ತು? ಚೆನ್ನಾಯ್ತಾ? ಅಷ್ಟೇ. ನನಗೆ ಪ್ರಿಯಾಂಕಾ ಬಿಟ್ಟು ಬೇರೆ ಯಾರೋ ಕಾಣಿಸ್ತಾನೆ ಇಲ್ಲ ನನಗೆ. ಅದಾದಮೇಲೆ ನಾನು ಆಡಿದ್ದೆ ಜಿಪ್ ಲೈನ್. ಸೊ ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಯಿತು. ಅದಾದಮೇಲೆ ನನಗೊಂಥರ ಸಕ್ಕದ ಫೀಲ್ ಅನಿಸ್ತು. ಇನ್ನೊಂದ್ಸಲ ಆಡೋಣ ಅಂತಂದರೆ ಈ ಗೇಮ್ ಆಡೋದಕ್ಕಿಂತ ನಮಗೆ ಹತ್ತೋದು ತುಂಬ ಕಷ್ಟ ಆಗ್ತಿತ್ತು. ಸೊ ಅಲ್ಲಿ ಬೆಟ್ಟ ಮೇಲೆ ಅಂತೂ ಫುಲ್ ಸರ್ಕಸ್ ಮಾಡಬೇಕಿತ್ತು ಹತ್ತೋದಕ್ಕೆ. ಸೊ ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಒಂದ್ಸಲ ಆಡಿ ಸುಮ್ಮನೆ ಆದೆ. ಅದಾದಮೇಲೆ ನನ್ನ ಫೇವ್ರೆಟ್ ATV ಬೈಕ್ ರೈಡ್ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಬಂದ್ವಿ ಇಲ್ಲಿ. ಸೊ ಇಲ್ಲಿ ಬಂದು ನೋಡಿದ್ರೆ ನಮಗೆ ಶಾಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ ATV ಬೈಕ್ ರೈಡ್ ಮಾಡೋಕ್ಕೆ DL ಬೇಕಂತೆ. ನಾನು ಅದಕ್ಕೆ ನಮ್ಮ ಹತ್ರ DL ಎಲ್ಲ ಇಲ್ಲ ಗುರು, ನನ್ನ ಹತ್ರ ಇರೋದು ಒಂದೇ ಆಧಾರ್ ಕಾರ್ಡ್ ಅಂತ ಹೇಳಿ. ಕೊನೆಗೂ ಅವ್ರು ಬಿಟ್ಟಿಲ್ಲ, ಅದಾಗಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಫೋಟೋಸ್ ಆದರೂ ಇಡ್ಸ್ಕೊಂಬರೋಣ ಇನ್ಸ್ಟಾಗ್ರಾಮ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಫೋಟೋಸ್ ಇಡ್ಸ್ಕೊಂಡ್ ಬಂದೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಕ್ರಿಕೆಟ್ ಆಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ನಾವು 2 ಟೀಮ್ ಮಾಡಿಕೊಂಡು ಟೀಮ್ ಆಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಆಡ್ತಾ ಊಟದ ಟೈಮ್ ಬೇರೆ ಆಗಿತ್ತು. ಇನ್ನು ಖಾಲಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಆಟದ ಮುಗಿಸ್ಕೊಂಡು ನಾವು ಊಟಕ್ಕೆ ಹೊರಟ್ವಿ. ಮಧ್ಯಾಹ್ನ ಊಟ ಬಗ್ಗೆ ಹೇಳ್ಬೇಕಂದ್ರೆ ಏನು ಗೈಸ್ ಹೇಳೋದು, ಎಷ್ಟು ವೆರೈಟೀಸ್ ಇತ್ತು ಅಂತ ಅಂದರೆ ಸಕ್ಕತ್ತಾಗಿತ್ತು ಎಲ್ಲನೂ ಕೂಡ. ಬಟ್ ನಾನು ಯಾವುದೇ ಥರ ವೀಡಿಯೋಸ್ ಮಾಡ್ಕೊಂಡಿಲ್ಲ, ಬಿಕಾಸ್ ನನ್ನ ಫೋನಲ್ಲಿ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಅಲ್ಲಿಂದ ಯಾವುದೇ ಥರ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಐ ಆಮ್ ಸಾರಿ ಫಾರ್ ದಟ್. ಊಟ ಮಾಡಿ ನಾವು ಇಳಿದಿದ್ದೆ ಪೂಲ್ಗೆ. ಪೂಲಲ್ಲಂತೂ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ವಿ. ಬಟ್ ಏನಂತಂದರೆ ಬಿಸಿಲೇ ಇರಲಿಲ್ಲ, ಫುಲ್ ಮಳೆ ಬರೋ ಥರ ಇತ್ತು. ಅದಕ್ಕೆ ಪೂಲಲ್ಲಿರೋ ನೀರೆಲ್ಲ ಫುಲ್ ಕೋಲ್ಡ್ ಆಗಿತ್ತು. ಎಲ್ಲರೂ ಫೋನ್ ಚಾರ್ಜ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಫೋಟೋಸ್ ವೀಡಿಯೋಸ್ ಎಲ್ಲ ಕೂಡ ಏನೂ ಅಷ್ಟು ತೊಗೊಂಡಿಲ್ಲ. ಸೊ ಇದೆರಡೇ ಫೋಟೋಸ್ ನಮಗೆ ಸಿಕ್ಕಿದ್ದು. ಸೊ ಫೈನಲಿ ಅವರ್ ಫೇವ್ರೆಟ್ ರೈನ್ ಡ್ಯಾನ್ಸ್ಗೆ ಬಂದ್ವಿ. ಸೊ ರೈನ್ ಡ್ಯಾನ್ಸೆಲ್ಲ ಅಂತೂ ಸಕ್ಕತ್ ಎಂಜಾಯ್ ಮಾಡಿದ್ವಿ. ಫುಲ್ ಕನ್ನಡ ಸಾಂಗ್ಸ್ ಹಾಕಿದ್ರು. ಸೊ ಫುಲ್ ವೈಬ್ ಎಲ್ಲ ಸಕ್ಕತ್ತಾಗಿತ್ತು. ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ಆ್ಯಂಡ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಕೂಡ ಫುಲ್ ಡ್ಯಾನ್ಸ್ ಮಾಡಿ. ಇಲ್ಲಿ ನಾನು ಸಾಂಗ್ಸ್ ಎಲ್ಲ ಹಾಕೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾನು ಸಾಂಗ್ಸ್ನ ನಾನು ಮ್ಯೂಟ್ ಮಾಡಿದ್ದೀನಿ.
ಡ್ಯಾನ್ಸ್ ಮುಗಿಸ್ಕೊಂಡು ನಾವು ರೆಡಿಯಾಗಿ ನಾವು ಮನೆಗೆ ಹೊರಟ್ವಿ. ಸೊ ಎಲ್ಲರೂ ಟಯರ್ಡ್ ಆಗಿರೋದ್ರಿಂದ ಯಾವುದೇ ಫೋಟೋಸ್ ವೀಡಿಯೋಸ್ ಆಗಲಿ ನಾವು ತಗೊಳ್ಲಿಲ್ಲ. ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಜಾಸ್ತಿ ವೀಡಿಯೋಸ್ ಫೋಟೋಸ್ ಎಲ್ಲ ಹಾಕ್ತಿರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ, ಪೇಜ್ನ ನಾನು ಟ್ಯಾಗ್ ಮಾಡಿರ್ತೀನಿ. ಅದೇ ನೋಟಲ್ಲಿ ಈ ಒಂದು ವಿಡಿಯೋ ನಾನು ಹೆಣ್ಣು ಮಾಡ್ತಾ ಇದ್ದೀನಿ. ಆ್ಯಂಡ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ಮಿಸ್ಸಿಂಗ್ ಮೀ, ಟೇಕ್ ಕೇರ್, ಬಾಯ್.